ಮೈಸೂರು ನಾಡದೇವತೆಯ ದರ್ಶನವನ್ನು ಪಡೆಯಲಿದ್ದಾರೆ ಅಮಿತ್ ಶಾ ಅವರು. ಇವತ್ತು ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೊಟ್ಟು ಸುತ್ತೂರು ಮಠದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿರುವಂಥ ಅಮಿತ್ ಶಾ ಅವರು, ಬಿಜೆಪಿಯ ಚಾಣಕ್ಯ ಅಂತಲೇ ಹೆಸರುವಾಸಿಯಾಗಿರುವಂಥ ಅಮಿತ್ ಶಾ ಈಗ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಲಿದ್ದಾರೆ. ಈ ನಿಟ್ಟಿನಲ್ಲಿ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಆಗಮಿಸ್ತಾ ಇರುವಂಥ ದೃಶ್ಯ ಇದು, ನೇರ ದೃಶ್ಯಾವಳಿ ಇದು. ಈಗಾಗಲೇ ದೇವರಲ್ಲೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಅವರು ಬಂದು ಇಳಿತಾ ಇರುವಂಥ ದೃಶ್ಯ ಇದು, ನೇರ ದೃಶ್ಯಾವಳಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಇದು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಅಮಿತ್ ಶಾ ಆಗಮಿಸಿರುವಂಥ ದೃಶ್ಯ. ಬರ್ತಾ ಇದ್ದಾರೆ. ಈಗ ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡೆಯಲಿದ್ದಾರೆ ಅಮಿತ್ ಶಾ ಅವರು. ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ನವರು ಕೂಡ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ ಅವ್ರನ್ನ ಬರಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇರ್ಬೋದು, ಸಾಕಷ್ಟು ಬಿಜೆಪಿಯ ಮುಖಂಡರು ಕೂಡ ಅಲ್ಲಿ ಸ್ವಾಗತ ಮಾಡುವಂಥ ನಿಟ್ಟಿನಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಈಗ ಅಮಿತ್ ಶಾ ಅವರನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. BY ವಿಜೇಂದ್ರ ಕೂಡ ಆ ಸ್ಥಳದಲ್ಲೇ ಇದ್ದಾರೆ. ಪ್ರಹ್ಲಾದ್ ಜೋಶಿ ಕೂಡ ಅಲ್ಲೇ ಇರುವಂಥದ್ದು ಎಲ್ಲವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೇರ ದೃಶ್ಯಾವಳಿ. ಈಗಾಗಲೇ ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೊಟ್ಟು ದೇವರ ದರ್ಶನವನ್ನು ಪಡೆದಿರುವಂಥ ಅಮಿತ್ ಶಾ ಈಗ ಮೈಸೂರಿನಲ್ಲಿ ಚಾಮುಂಡಿ ದೇವಿಯ ದರ್ಶನವನ್ನು ಪಡೆಯಲಿದ್ದಾರೆ. ಅಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ಪೂರೈಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮತ್ತು ವಾಪಸ್ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ಕರೆಯಲಿದ್ದಾರೆ. ಬಿಜೆಪಿ ಕಾರ್ಯಕಾರಿಣಿ ಸಭೆ ಆಗುತ್ತೆ. ಅಧಿಕೃತ ಕಾರ್ಯಕಾರಿಣಿ ಆಗಿಲ್ಲ ಇನ್ನು, ಆದರೆ ಮುಂಚೆ ಇರುವಂಥ ಕಾರ್ಯಕಾರಿಣಿಯಲ್ಲೇ ಸಭೆಯನ್ನು ನಡೆಸಲಿದ್ದಾರೆ ಅಮಿತ್ ಶಾ ಅವರು. ಕ್ಲಸ್ಟರ್ ಮಟ್ಟದಲ್ಲೂ ಕೂಡ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈಗಾಗಲೇ ಚಾಮುಂಡಿ ದೇವಿಯ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಮೈಸೂರಿಗೆ ಆಗಮಿಸಿರುವಂಥ ದೃಶ್ಯಾವಳಿ, ನೇರ ದೃಶ್ಯಾವಳಿ. ಅಮಿತ್ ಶಾ ಅವರು ಈಗ ಚಾಮುಂಡಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. ಸಾಕಷ್ಟು ಜನರು ಕೂಡ ಅಲ್ಲಿ ಉಪಸ್ಥಿತರಿರುವಂಥದ್ದು. ಬಟ್ ಈಗ ಈ ಸಂದರ್ಭದಲ್ಲಿ ಅಂದರೆ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ. ಬಿಗಿ ಪೊಲೀಸ್ ಬಂದೋಬಸ್ತ್ ಇರುವಂಥ ನಿಟ್ಟಿನಲ್ಲಿ ಅದು ಕೂಡ ಟಾಪ್ 2 ಲೀಡರಲ್ಲಿ ಅಮಿತ್ ಶಾ ಅವರು ಇರುವಂಥದ್ದು. ಸೊ ಆ ಒಂದು ದೃಷ್ಟಿಯಲ್ಲಿ ಸಾರ್ವಜನಿಕರಿಗೆ ಈಗ ಅವಕಾಶ ಇರೋದಿಲ್ಲ. ಈಗ ಅಮಿತ್ ಶಾ ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಶ್ರೀ ಚಾಮುಂಡೇಶ್ವರಿ ದರ್ಶನಕ್ಕೆ ಬರ್ತಾ ಇರುವಂಥ ನೇರ ದೃಶ್ಯಾವಳಿ ಇದು. ದೇವರ ದರ್ಶನವನ್ನು ಈಗ ಪಡೆಯಲಿದ್ದಾರೆ. ಇದಾದ ನಂತರ ಮತ್ತೆ 3 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದು ಪೊಲಿಟಿಕಲ್ ಲೀಡರ್ ಅಂತ ಹೇಳಿದ್ರೆ ಈಗ ದೆಹಲಿಯಿಂದ ನಮ್ಮ ರಾಜ್ಯಕ್ಕೆ ಬರ್ತಾರೆ ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅಲ್ಲಿ ರಾಜಕೀಯ ಹಿತದೃಷ್ಟಿ ಕೂಡ ಇದ್ದೇ ಇರುತ್ತೆ. ಟಿಕೆಟ್ ಯಾರಿಗೆ ಕೊಡಬೇಕಾಗತ್ತೆ, ಸದ್ಯ ಯಾವ ರೀತಿಯಾಗಿ ಬೆಳವಣಿಗೆ ಇದೆ, ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಲವಿದೆ ಬಿಜೆಪಿನ ಬೇರೆ ಪಕ್ಷನ, ಈ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಯನ್ನು ನಡೆಸಲಾಗುತ್ತೆ. ವಾದ್ಯ ಮೇಳಗಳೊಂದಿಗೆ ಬರಮಾಡಿಕೊಳ್ತಾ ಇದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯವರು. ಗೃಹ ಸಚಿವ ಅಮಿತ್ ಶಾ ಅವರನ್ನ ವಾದ್ಯ ಮೇಳಗಳೊಂದಿಗೆ ಹಾಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಅಮಿತ್ ಶಾ ಅವ್ರನ್ನ ಬರಮಾಡಿಕೊಳ್ತಾ ಇರುವಂಥ ದೃಶ್ಯ. ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ಅವ್ರನ್ನ ಬರಮಾಡಿಕೊಳ್ಳುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೇರ ದೃಶ್ಯಾವಳಿ ಇದು. ಬಟ್ ಇಲ್ಲಿ ಈಗಾಗಲೇ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೆ ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ಅಲ್ಲಿ ಹಾಜರಿದ್ದರು ಅಮಿತ್ ಶಾ ಅವ್ರನ್ನ ಬರಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ ಸೊ ಇವತ್ತು ದೊಡ್ಡ ಮಟ್ಟದ ಸಭೆ ಕೂಡ ನಡೆಸುತ್ತೆ. ಅದು ಕೂಡ ಹಳೆ ಮೈಸೂರು ಭಾಗದಲ್ಲಿ BJP ಏನೂ ಇಲ್ಲ, ಅಲ್ಲಿ ಒಕ್ಕಲಿಗರ ಕೋಟೆ. ಆದರೆ ಈ ಸಲ ಏನು ಸ್ಟ್ರಾಟರ್ಜಿ ಅಂತ ಹೇಳಿದ್ರೆ BJP ಹಾಗೆ JDS ಮೈತ್ರಿ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗವನ್ನು BJP ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಏರ್ಪಾಡು ಮಾಡಲಾಗುತ್ತೆ. ಈ ಸಭೆಯಲ್ಲಿ ಒಂದಿಷ್ಟು ಸೀಟ್ ಹಂಚಿಕೆ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರುವಂಥದ್ದು, ಚರ್ಚೆ ಆಗುವಂಥದ್ದು. ಯಾರಿಗೆ ಕೊಡುತ್ತೆ ಏನು ಎಲ್ಲ ಡೀಟೇಲ್ಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಮಾಧುಸ್ವಾಮಿ ಜಾಯ್ನ್ ಆಗಿದ್ದಾರೆ. ಮಾಧುಸ್ವಾಮಿ, ಈಗ ಸದ್ಯ ಏನಾಗ್ತಾ ಇದೆ? ಅಮಿತ್ ಶಾ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡ್ತಾರೆ. ಸದ್ಯ ಈಗ ನೋಡ್ತಾ ಇದ್ವಿ ಅಲ್ಲಿಗೆ ಆಗಮಿಸ್ತಾ ಇರುವಂತಹ ದೃಶ್ಯ. ಹಾಗೆ ಇವತ್ತು 3 ಗಂಟೆಗೆ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಮೀಟಿಂಗಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಇವತ್ತು ಫೈನಲ್ ಆಗುತ್ತಾ ಟಿಕೆಟ್?
ನಿಕೇಶ್, ಏನಂದ್ರೆ ಪ್ರಮುಖವಾಗಿ ಏನು ಲೋಕಸಭಾ ಚುನಾವಣೆಗೆ ಏನು ನಾಡಿನ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿಗೆ ಅಗ್ರ ಪೂಜೆಯನ್ನ ಸಲ್ಲಿಸುವ ಮುಖಾಂತರವಾಗಿ ಒಂದು ಲೋಕಸಭಾ ಒಂದು ಚುನಾವಣಾ ಅಖಾಡಕ್ಕೆ ಕೂಡ ಬಿಜೆಪಿ ಇಳಿತಾ ಇರುವಂತದ್ದು. ಜೊತೆಗೆ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿರ್ತಕ್ಕಂತಹ ಬಿಜೆಪಿ ಪ್ರಮುಖವಾಗಿ ಇವತ್ತು ಅಮಿತ್ ಶಾ ಅವರು ನಡೆಯುವಂತಹ ಮೀಟಿಂಗ್ ಏನಿದೆ ಅದು ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಅವರ ಬಳಿ ಈಗಾಗಲೇ ಒಂದಷ್ಟು ಮಾಹಿತಿ ಇದೆ, ಯಾವ ಯಾವ ಲೋಕಸಭಾ ಕ್ಷೇತ್ರಗಳಲ್ಲಿ ಏನೇನು ಕೆಲಸ ಕಾರ್ಯಗಳು ಆಗಿದೆ, ಆಗಬೇಕಾಗಿದೆ, ಜೊತೆಗೆ ಅಲ್ಲಿನ ಹಿನ್ನಡೆ ಏನು ಮುನ್ನಡೆ ಏನು ಅಂತನ್ನುವಂತಹ ಒಂದಷ್ಟು ಮಾಹಿತಿ ಇದೆ ಅಂತನ್ನುವಂಥದ್ದು. ಜೊತೆಗೆ ಈ ಸಭೆಯಲ್ಲಿ ಆ ಎಲ್ಲಾ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಆ ಚರ್ಚೆ ನಂತರ ಒಂದಷ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಹಳೆ ಮೈಸೂರು ಭಾಗದಲ್ಲಿ ಅಂತನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಅಂದ್ರೆ ಈಗಾಗಲೇ ಚಾಮರಾಜನಗರ, ಹಾಸನ, ಮಂಡ್ಯ ಮತ್ತು ಮೈಸೂರು ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಯಾರನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿಗೆ ಹೆಚ್ಚಿನ ಲಾಭವಾಗಲಿದೆ. ಯಾಕಂದ್ರೆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 28 ಕೂಡ ಗೆಲ್ಲಬೇಕು ಅಂತನ್ನುವಂತ ಟಾರ್ಗೆಟ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಬಿಜೆಪಿಗೆ ಚುನಾವಣಾ ಚಾಣಕ್ಯ ಅಂತಾನೆ ಹೆಸರು ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಮೈಸೂರಿಗೆ ಬಂದು ಈ ರೀತಿಯಾದಂತಹ ಸಭೆಯನ್ನ ಮಾಡಿ, ಅಂದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಯಾರಿಗೆ ಟಿಕೆಟ್ ಹಂಚಿಕೆ ಆಗುತ್ತೆ, ಯಾರಿಗೆ ಕೊಟ್ರೆ ಅನುಕೂಲ ಆಗುತ್ತೆ, ಯಾರಿಗೆ ಕೊಡ್ಲಿಲ್ಲ ಅಂತಂದ್ರೆ ಅನಾನುಕೂಲ ಆಗುತ್ತೆ ಅಂತನ್ನುವಂತಹ ಎಲ್ಲಾ ವಿಚಾರಗಳು ಚರ್ಚೆ ಆಗುತ್ತೆ. ಜೊತೆಗೆ ಅವರಿಗೆ ಒಂದಷ್ಟು ಏನು ಕಾರ್ಯಕರ್ತರಿಗಾಗಿರ್ಬೋದು, ಮುಖಂಡರಿಗೆ, ಪಕ್ಷ ಸಂಘಟನೆ ವಿಚಾರವಾಗಿ ಒಂದಷ್ಟು ಸಲಹೆಗಳನ್ನ ಅಮಿತ್ ಶಾ ನೀಡಲಿದ್ದಾರೆ ಅಂತನ್ನುವಂಥದ್ದು. ಹಾಗಾಗಿ ಸಾಕಷ್ಟು ಮಹತ್ವವನ್ನ ಇವತ್ತಿನ ಸಭೆ ಪಡೆದುಕೊಂಡಿರುವಂತದ್ದು. ನಿಕೇಶ್, ಭೇಟಿ ಕೊಟ್ಟಿರುವಂಥದ್ದು ಮೈಸೂರಿಗೆ, ಅದು ಕೂಡ ಸಿಎಂ ತವರು ಕ್ಷೇತ್ರ. ಇದು ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರಬಹುದು, ಬಿಜೆಪಿಗೆ ಯಾವ ರೀತಿಯಾಗಿ ಪ್ಲಸ್ ಆಗುತ್ತೆ, ಬಿಜೆಪಿ ಕಾರ್ಯಕರ್ತರಿರ್ಬೋದು ಅಥವಾ ಅಲ್ಲಿನ ಸ್ಥಳೀಯ ಮುಖಂಡರಿರ್ಬೋದು, ಯಾವ ರೀತಿಯಾಗಿ ಹುಮ್ಮಸ್ಸು ಹುರುಪು ಎಲ್ಲ ಬರುವಂಥದ್ದು? ಖಂಡಿತವಾಗಿ. ಯಾಕಂದ್ರೆ ಈ ರೀತಿಯಾದಂತಹ ಕೇಂದ್ರ ಮಟ್ಟದ ನಾಯಕರು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕೂಡ ಬಿಜೆಪಿ ಕಾರ್ಯಕರ್ತರು, ಮುಖಂಡರಲ್ಲಿ ಹುಮ್ಮಸ್ಸು ಹೆಚ್ಚಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಚಾಮರಾಜನಗರ ಏನು ಲೋಕಸಭಾ ಕ್ಷೇತ್ರ ಏನಿದೆ, ಹೀಗಾಗಿ ಹಾಲಿ ಏನು ಸಂಸದರು ಇರುವಂತಹ ಕ್ಷೇತ್ರ, ಆ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್, ಯಾಕಂದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ ಬಹಳ ಪ್ರಬಲವಾದಂತಹ ಪೈಪೋಟಿ ಒಡ್ಡುವಂತಹ ಕ್ಷೇತ್ರ. ಜೊತೆಗೆ ಮೈಸೂರು, ಹಾಸನ ಮತ್ತು ಮಂಡ್ಯ, ಇಲ್ಲಿ ಏನು ಈಗಾಗಲೇ ಏನು ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳೇನಿದೆ, ಆ ಬೆಳವಣಿಗೆ ಆಧಾರದ ಮೇಲೆ ಆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಅನ್ನು ಹಂಚಿಕೆ ಮಾಡುವಂಥದ್ದು. ಯಾಕಂದ್ರೆ ಈಗಾಗಲೇ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥೇನಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಮಂಡ್ಯ ಮತ್ತು ಹಾಸನದಲ್ಲಿ ಕಣಕ್ಕಿಳಿಸಬೇಕಂತನ್ನುವಂತಹ ವಿಚಾರ ಚರ್ಚೆ ಆಗುತ್ತೆ. ಇವೆಲ್ಲವನ್ನೂ ಒಟ್ಟುಗೂಡಿಸಿಕೊಂಡು, ಜೊತೆಗೆ ಮೈತ್ರಿ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಟ್ಟಾಗಿ ಹೇಗೆ ಚುನಾವಣೆಯನ್ನು ಎದುರಿಸಿದ್ರೆ ಹಳೆ ಮೈಸೂರು ಭಾಗವನ್ನ ಸಂಪೂರ್ಣವಾಗಿ ಕ್ಲೀನ್ ಸ್ವೀಪ್ ಮಾಡಬಹುದು ಅಂತನ್ನುವಂತಹ ಲೆಕ್ಕಾಚಾರ ಇರುತ್ತೆ. ಆ ಲೆಕ್ಕಾಚಾರದ ಆಧಾರದ ಮೇಲೆ ಇವತ್ತು ಒಂದಷ್ಟು ಹುರುಪು ಇಲ್ಲಿನ ಕಾರ್ಯಕರ್ತರಿಗೆ ಇದೆ ಅಂತ ಹೇಳ್ಬೋದು. ಅದು ನಿಜಕ್ಕೂ ಕೂಡ ಅದು ಒಂದು ರೀತಿಯಲ್ಲಿ ಪ್ಲಸ್ ಆಗುತ್ತೆ. ಅಮಿತ್ ಶಾ ಇವತ್ತು ಬಂದು ಮೈಸೂರಿನಲ್ಲಿ ಮೀಟಿಂಗ್ ಮಾಡ್ತಾ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಮಹಾದೇವ್ ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗಾಗಲೇ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಅಮಿತ್ ಶಾ ಅವರು ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಇದು ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಯಾಕಂತ ಹೇಳಿದ್ರೆ ಒಂದು ಸಿಎಂ ಅವರ ತವರು ಕ್ಷೇತ್ರ, ಇನ್ನೊಂದು ಅಲ್ಲಿರುವಂಥ ಬಿಜೆಪಿಯ ಮುಖಂಡರಿರ್ಬೋದು, ಬಿಜೆಪಿಯ ಸ್ಥಳೀಯ ನಾಯಕರಿರ್ಬೋದು, ಬಿಜೆಪಿಯ ಕಾರ್ಯಕರ್ತರಿರ್ಬೋದು, ಅವರಿಗೆಲ್ಲ ಬಹಳ ಹುರುಪನ್ನು ತುಂಬಲಿದ್ದಾರೆ ಅಮಿತ್ ಶಾ ಅವರು. ಯಾಕಂತ ಹೇಳಿದ್ರೆ ಒಂದು ಬೂಸ್ಟರ್ ಡೋಸ್ ಥರ ಇದು. ಒಬ್ಬರು ಕೇಂದ್ರದ ನಾಯಕರು ಬರ್ತಾರಂತ ಹೇಳಿದ್ರೆ ತಮ್ಮ ತವರಿಗೆ ಸಾಕಷ್ಟು ಇಂಪ್ರೂವ್ಮೆಂಟ್ ಕೂಡ ಆಗುತ್ತೆ.